ಬನ್ನಿ, ಬಂದ್ರಲ್ಲ, ಬಹಳ ಸಂತೋಷ. ನಡೀರಿ. ನಮಸ್ಕಾರ. ನಡೀರಿ. ನಮಸ್ತೆ. ಓ ಶಿವದಾಸ, ಇವತ್ತು ನನ್ನ ಮಗಳ ಮದುವೆ, ತಾಂಬೂಲ ತಗೊಂಡೋಗುತ್ತೆ. ಬಾ, ಇಟ್ಬಿಟ್ ಬಾ. ಕೂತ್ಕೋ. ಜೋಯಿಶ್ರೆ, ಇನ್ನೂ ಮುಹೂರ್ತ ಬರ್ಲಿಲ್ವಾ? ಬರ್ತಾ ಇದೆ. ಏನ್ ಬರ್ತಾ ಇದೆ? ಇನ್ನು ಹುಡುಗಿನೇ ಬರ್ಲಿಲ್ಲ? ಬರ್ತಾಳಪ್ಪ, ಒಳಗೆ ಅಲಂಕಾರ ಮಾಡ್ಕೊತಿದ್ದಾಳೆ. ಹಾಗೆ ಬಂದ್ರೆ ಏನಾಗುತ್ತೆ? ಅಯ್ಯೋ, ಅದೆಲ್ಲ ಶಾಸ್ತ್ರಪ್ಪ, ಸುಮ್ಮನೆ ಕೂತ್ಕೊಳ್ಳೋ. ನೀವ್ ಹೇಳೋತಿಗೆ ಸುಮ್ಮನೆ ಕೂತಿದ್ದೀನಿ. ಇಲ್ದೆಲ್ಲ ಇದ್ರೆ ನಾನು ನಮ್ಮಪ್ಪನ ಹತ್ರ ಹೋಗ್ಬಿಡುವೆ. ಅಪ್ಪ, ಅಪ್ಪನ ಮಗನೇ, ಸುಮ್ಮನೆ ಕೂತ್ಕೊಳ್ಳ. ಅಮ್ಮ, ಏನು? ನಾನ್ ನಮ್ಮ ಅಪ್ಪನ ಮಗನೇನಾ? ಕೂತ್ಕೊಳ್ಳ ಸುಮ್ಮನೆ. ನಾನ್ ನಮ್ಮ ಅಪ್ಪನ ಮಗನೇ ಹೇಳಿದ್ಲು. ಜೋಯಿಷ್ಣೆ, ಯಾಕೋ ನಿನ್ನ ಎಡಗಣ್ಣ ಹಾರ್ತಾ ಇದೆಲ್ಲ? ಅಯ್ಯೋ, ಅದು ವಾಯು ಸಂಬಂಧ. ತಾಳಿ ಕಟ್ಟಿದ ಮೇಲೆ ಬಲಗಣ್ಣ ಹಾರ್ತದೋ. ಸ್ವಲ್ಪ ಸರಿಯಾಗಿ ಕೂತ್ಕೊಳ್ಳೋ ಪುಣ್ಯಾತ್ಮ. ಸರಿಯಾಗಿ ಕೂತ್ಕೊಳ್ಳೋ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಶ್ವರ. ಓಂ ಮಹಾಗಣಾಧಿಪತಿ ನಮಃ. ಜೋಯಿಶ್ವೇ, ಇದನ್ನೆಲ್ಲ ನಾಳೆ ಹೇಳಿದ್ರಾಗಲ್ವೋ? ಅಯ್ಯೋ, ನೀ ಸುಮ್ಮನೆ ಇರಪ್ಪ, ನಾನೀಗ ಮಂತ್ರ ಎಲ್ಲಿ ಬಿಟ್ಟೆ? ನನಗೇನ್ ಗೊತ್ತು, ಮನೆಯಲ್ಲೇ ಬಿಟ್ರಿ. ಅಯ್ಯೋ ಅಮ್ಮ, ವಧುವನ್ನ ಕರ್ಕೊಂಡು ಬನ್ನಿ ಅಮ್ಮ. ಮಾಂಗಲ್ಯಂ ತತ್ವನಾನೇನ ಮಮ ಜೀವನ ಹೇತುನ ಕಂಠೇ ಬದ್ನಾಮಿ ಶುಭಗೆ ತ್ವಂ ಜೀವ ಶರಣು. ಸಾವುಕಾರಿ, ನಿಮ್ಮ ಹೊಲಕ್ಕೆ ಬೆಂಕಿ ಬಿತ್ತು. ದವಸ ಧಾನ್ಯ ಎಲ್ಲ ಉರಿದು ಬೂದಿ ಆಗೋತು. ಒಂದ್ ಮನೆ ಮೇಲೆ ಉಳಿಲಿಲ್ಲ. ಅಯ್ಯೋ, ನಾವು ಆರಿಸೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ವಿ, ಆಗ್ಲಿಲ್ಲ. ಹೋಯ್ತೆ, ಎಲ್ಲ ಹೋಯ್ತೆ, ಎಲ್ಲಾ ಸರ್ವನಾಶವಾಗೋಯ್ತು. ಕಟ್ಟು, ತಾಳಿ ಕಟ್ಬೇಡ. ಇರೋ ಮಹೇಶ, ತಾಳಿ ಕಟ್ಬೇಡ. ಯಾಕೆ ಭದ್ರೇಂದ್ರೆ ಮುಹೂರ್ತ ಸರಿಯಾಗೇ ಇದೆಯಲ್ಲ. ನೀನು ಮುಹೂರ್ತಕ್ಕೆ ಎಷ್ಟು ಬೆಂಕಿ ಬೀಳ, ನನ್ನ ಹೊಲಕ್ಕೆ ಬೆಂಕಿ ಬಿದ್ದು ಸರ್ವನಾಶವಾಗಿದೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಇದೆಯೋ ಇದೆ. ಕೆಲವು ಹೆಣ್ಣು ಮಕ್ಕಳು ಭಾಗ್ಯಲಕ್ಷ್ಮಿರಾಗ ಮನೆಗೆ ಬಂದು ಉದ್ಧಾರ ಮಾಡ್ತಾರೆ. ಇಂಥವ್ರು ದರಿದ್ರ ಲಕ್ಷ್ಮಿರ ಹಾಗೆ ಹುಟ್ಟಿದ ಮನೇನ ಹಾಳು ಮಾಡಿ ಮೆಟ್ಟಿದ ಮನೇನ ಸುಟ್ಟು ಬೂದಿ ಮಾಡ್ತಾರೆ. ಸಾವುಕಾರ್ರೆ, ನನ್ ಮಂಗಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ತಾಳಿ ಕೈಲಿ ಹಿಡ್ಕೊಂಡ ನನ್ನ ಹೊಲಕ್ಕೆ ಬೆಂಕಿ ಬಿದ್ದು ಇನ್ನಿವಳು ನನ್ನ ಮನೆಗೆ ಕರ್ಕೊಂಡು ಹೋದ್ರೆ ನನ್ನ ವಂಶ ನಾಶವಾಗೋಗುತ್ತೆ. ದಾರಿ ಬೆಳೆಯ. ಏ ಮಹೇಶ, ಹೇಳು ಮೇಲೆ. ಆ ದರಿದ್ರ ಮುಖಾನ ಯಾಕೆ ನೋಡ್ತಾ ಕೂತಿದ್ಯಾ? ಹೇಳು. ಇದನ್ನೇನ್ ಮಾಡ್ಲಿ? ಇದನ್ನ ಎಸಿ. ಏನೇನು ನೋಡ್ತಾ ನಿಂತಿದ್ಯಾ? ನಡೆಯ ಮನೆಗೆ. ಸಾವುಕಾರ್ರೆ, ಶಾಂತಿ ಇದ್ದ ನನ್ನ ಮಾತು ಕೇಳಿ. ಕೇಳೋದಕ್ಕೆ ನಾನು ತಯಾರಾಗಿಲ್ಲ. ಹೋಗ್ಬೇಡಿ, ದಯವಿಟ್ಟು ಹೋಗ್ಬೇಡಿ. ಭದ್ರು, ಎಲ್ಲ ಉರ್ದೋಯ್ತಾ? ಬರೋದಾಯ್ತು. ಇಲ್ಲಿ ಮುರಿದೋಯ್ತು. ಇನ್ಮೇಲೆ ನನ್ಗೆ ಇದೇ ಗತಿ. ಸಾವುಕಾರ ರತಿ ಅಂತ ಹುಡುಗಿರನ್ನ ತರ್ತಾರೆ. ಯೋ, ಬೇಗ ಬಂದ್ರೆ ನಮ್ ಕಡೆಯವರಲ್ಲ. ಏನ್ ಜೋಯಿಸ್ರೆ, ಈ ಮುಹೂರ್ತದಲ್ಲಿ ನನ್ನ ಮಗಳು ಮದುವೆ ಆಗೇ ಆಗುತ್ತೆ ಅಂತ ಹೇಳಿದ್ರಿ. ಹೌದಯ್ಯ, ಈಗಲೂ ಅದನ್ನೇ ಹೇಳ್ತೀನಿ. ಖಂಡಿತ ಆಗೇ ಆಗುತ್ತೆ. ಇನ್ನೇನಾಗುತ್ತೆ? ಗಂಡನ ಕಡೆಯವರೆಲ್ಲ ಹೊರಟೆ ಹೋಗುದು. ಏನ್ ಹುಡುಕಾಡ್ತಿದ್ಯಾ? ನನ್ನ ಮಗಳು ಮಾಂಗಲ್ಯ ಎಲ್ಲಿದೆ ಅಂತ ಹುಡುಕ್ತಿದ್ದೀನಿ. ಇಲ್ಲಿದೆ, ನನ್ನ ಕಾಲ ಹತ್ರ ಬಂದಿತ್ತು. ಎತ್ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ, ತಗೊಳ್ಳಿ. ನಿನ್ನ ಕಾಲ ಹತ್ರ ಇತ್ತ ಅಂದ್ರೆ ಈ ಮಾಂಗಲ್ಯಕ್ಕೆ ಅಧಿಪತಿ ನೀನೇ ಅಂತ ಈಶ್ವರಿ ಛೇತ್ ಕಾಣುತ್ತೆ. ಈಶ್ವರಯ್ಯ, ಬಾಯಿಲಿ.
ಆ ಶಿವದಾಸ ಬಡವಾದ್ರು ಸದ್ಗುಣಿ, ಮಂಗಳಿಗೆ ತಕ್ಕವರ, ಕೊಟ್ಟು ಮದುವೆ ಮಾಡು, ಬಡವನ ಮನೆ ಬೆಳಗಲಿ. ಏನ್ ಆಲೋಚನೆ ಮಾಡ್ತಾ ಇದ್ದೀಯ? ಸೊಕ್ಕು ತುಂಬಿದ ಶ್ರೀಮಂತನ ಮನೆಯಲ್ಲಿ ಗುಲಾಮಲಾಗಿ ಬಿದ್ದಿರೋದಕ್ಕಿಂತ ಬಡವನ ಮನೆಯಲ್ಲಿ ರಾಣಿಯಾಗಿರ್ಲಿ. ಹೂವನ್ನು ಒಪ್ಪೋ. ಪೂಜ್ಯರೇ, ತಾವು ಶಿವಸ್ವರೂಪಿಗಳು. ತಾವು ಹೇಗಪ್ಪಣೆ ಕೊಟ್ಟರೆ ಹಾಗೆ ನಡ್ಕೊಂಡು ನಾನು ಸಿದ್ಧವಾಗಿದ್ದೀನಿ. ಶಿವದಾಸ ಬಾ. ಸ್ವಾಮಿ, ನನಗೆ ಯಾಕೆ ಮದುವೆ? ನಾನು ನಿರ್ಗತಿಕ, ಬಡವ. ಆದರೂ ನೇಮನಿಷ್ಠೆಗಳಿಂದ ವ್ರತ ಮಾಡುವ ಶಿವಭಕ್ತ, ಧರ್ಮಿಷ್ಠ. ವಧುನ ಕೊಡಿಸ್ತಾ ಇರೋ ಶಿವ ನಾಳೆ ಸಿರಿನೂ ಕೊಡಬಹುದು. ಬಾ ಈಶ್ವರಯ್ಯ, ಕರ್ಕೊಂಡ್ ಬಾ. ಶಿವದಾಸ, ಹಿರಿಯರ ಮಾತನ್ನು ಮೀರಬಾರ್ದು. ಶಿವನಿಚ್ಛೆ ಹೀಗೆ ಇರಬಹುದು. ಬಾ ಬಾ. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ. ತದೇವ ಲಗ್ನಂ ಸುಧನಂತು ದೇವ, ತಾರಾಬಲಂ ಚಂದ್ರಬಲಂತು ದೇವ, ವಿದ್ಯಾಬಲಂ ದ್ವಯಬಲಂತು ದೇವ, ಗೌರೀಪತೆ ತೇಂಗ್ರಿ ಯುಗಂ ಸ್ಮರಾಮಿ. ಆ ಶಿವದಾಸ, ಆ ಮಾಂಗಲ್ಯ ಧಾರಣ ಮಾಡು. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೇ ಬದ್ನಾಮಿ ಶುಭೇ ತ್ವಾಂ ಜೀವ ಶರದಸ್ಮೃತಾಂ ಶತ ಸಂವತ್ಸರಂ ದೀರ್ಘಮಾಯುಃ. ಈ ಬಾಳೆಹಣ್ಣು ತಗೋ. ನೀನ್ ಅರ್ಧ, ನಿನ್ ಗಂಡ ಅರ್ಧ ತಿಂದು ಹೊಟ್ಟೆ ತುಂಬಾ ನೀರ್ ಕುಡೀರಿ. ಇದೇನ್ ಮಂಗಳ, ಇಷ್ಟು ಗಾಬರಿಯಿಂದ ನಿಂತಿದ್ದಿ? ಅದ್ಭುತ ಕಂಡೆ, ಆಶ್ಚರ್ಯದ ಮೇಲೆ ಆಶ್ಚರ್ಯ. ಇಲ್ಲಿ ನೋಡಿ, ಚಿಕ್ಕಮ್ಮ ಕೊಟ್ಟಿದ್ದು ಒಂದ್ ಬಾಳೆಹಣ್ಣ ತಟ್ಟೆ ಒಳಗೆ ಹಾಕ್ದೆ. ತಟ್ಟೆ ತುಂಬಾ 100 ಬಾಳೆಹಣ್ಣು ಬಂದಿದೆ. ಇಲ್ಲಿ ನೋಡಿ, ನೋಡಿದ್ರಾ ಹ್ಯಾಕ್ ತುಂಬೋಯ್ತು? ಒಂದಕ್ಕೆ 100 ಕೊಡ್ತಾ ಇದೆ. ಹೌದಲ್ಲ ಮಂಗಳ? ಇದೆಲ್ಲ ನಿಮ್ ಭಕ್ತಿಯ ಮಹಿಮೆ, ಅತಿಥಿ ಸತ್ಕಾರದ ಫಲ. ಅವರು ಉಂಡ ತಟ್ಟೆ ನಮ್ಗೆ ಅಕ್ಷಯ ಪಾತ್ರೆ ಆಗಿದೆ. ಹೌದು ಮಂಗಳ. ಪರಮೇಶ್ವರ, ಇವ್ರ ಸಾಲನೆಲ್ಲ ತೀರಿಸಿ ಬಿಡಿಸ್ಕೊಂಡು ಹೋಗು. ಯಾಕೆ ಅತಿ ಆಸೆ? ಸ್ವಾರ್ಥಕ್ಕಲ್ಲ. ಸಾವುಕಾರ ಭದ್ರಯ್ಯನವರು ಬಡವರಿಗೆ ಸಾಲ ಕೊಟ್ಟು ಹೊಡೆದು ಬಡದು ಬಡ್ಡಿ ರೂಪದಲ್ಲಿ ಅವರ ರಕ್ತ ಹೀರ್ತಾ ಇದ್ರು. ಹೀಗೆ ಮಾಡೋ ತಪ್ಪು ಅಂತ ಹೇಳಿದೆ. ಅದಕ್ಕೆ ಅವರು ದುಡ್ಡು ಕೊಟ್ಟು ಅವ್ರನ್ನ ಬಿಡಿಸ್ಕೊಂಡು ಹೋಗುವಂದ್ರು. ಈ ದುಡ್ಡನ್ನ ಅವ್ರಿಗೆ ಕೊಟ್ಟು ನರಕ ಯಾತನೆ ಅನುಭವಿಸ್ತಾ ಇರೋ ಅವ್ರನ್ನ ಬಿಡಿಸ್ಬೋದಲ್ಲ. ನಾನಿನ್ ಬರ್ತೀನಿ. ಬಡವ್ರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಮುಖಂಡರಾಗಿ ಬಡವ್ರ ರಕ್ತ ಹೀರಿ ಬೊಜ್ಜಿ ಬೆಳೆಸ್ಕೊಳ್ತಾ ಇದ್ದೀರಾ. ಇದು ಯಾವ ನ್ಯಾಯ ಸ್ವಾಮಿ? ಇದು ಯಾವ ನ್ಯಾಯ ಸ್ವಾಮಿ? ಬೊಜ್ಜು ಬೆಳೆಸ್ಕೋತಾ ಇದ್ದೀನಾ? ಸಾಕು, ಹೊಡಿಬೇಡಿ, ಹಿಂಸೆ ಮಾಡಬೇಡಿ. ಈ ದುಡ್ಡು ತಗೊಳ್ಳಿ, ಅವ್ರನ್ನ ಬಿಟ್ಬಿಡಿ. ಹಣ ತಕೊಂಡು ಇವ್ರನ್ನ ಬಿಟ್ಬಿಡ್ಬೇಕಾ? ಲೇ ವೀರಭದ್ರ, ಇದನ್ನ ನೆನೆಸ್ಕೊಳ್ಳೋ.
ಎಲ್ಲ ಸರಿಯಾಗಿದೆಯಾ? ಒಂದೇ ಒಂದ್ ವರಹ ಕಡಿಮೆ ಇದೆಯಲ್ಲ. ಏನಂದೆ? ಒಂದೇ ಒಂದ್ ವರಹ ಕಡಿಮೆ ಇದೆ. ಇದು ಸರಿಯಾಗಿದೆ ಈಗ. ಅದ್ ಸರಿ, ಇಷ್ಟು ಹಣ ನಿನಗೆ ಎಲ್ಲಿಂದ ಬಂತು? ಶಿವನ ಭಂಡಾರದಿಂದ ತಗೊಂಬಂದೆ. ಶಿವನ ಭಂಡಾರದಿಂದ. ಇನ್ಮೇಲೆ ಯಾರೂ ಸಾಲ ಮಾಡಬೇಡಿ, ಶಿಕ್ಷೆ ಅನುಭವಿಸ್ಬೇಡಿ. ಏನಾದ್ರೂ ಬೇಕಾದ್ರೆ ನನ್ನ ಮನೆಗೆ ಬನ್ನಿ, ಶಿವ ಅನುಗ್ರಹಿಸ್ತಾನೆ. ಬನ್ನಿ. ಅಲ್ಲ, ಒಂದ್ ಹಣ ಹೆಚ್ಚಿಲ್ಲ, ಒಂದ್ ಹಣ ಕಡಿಮೆ ಇಲ್ಲ. ಇಷ್ಟೊಂದು ಹಣ ಈ ಸೌದೆ ಮಾರುವನಿಗೆ ಎಲ್ಲಿಂದ ಬಂತು? ಹೌದು, ಇಷ್ಟೊಂದು ಹಣ ಎಲ್ಲಿಂದ ಬಂತು? ಅದೇ ಆಶ್ಚರ್ಯ. ಎಲ್ಲ ಭಗವಂತ ಕೊಟ್ಟಿರ್ಬೇಕು. ಭಗವಂತ ಯಾತಕ್ ಕೊಡ್ತಾನೆ? ಎಲ್ಲ ಇವರೇ ಕೊಟ್ಟಿದ್ದು. ತಗೊಂಡಲ್ಲ ತೋರ್ ಮನೆಯಿಂದ 2 ಹರ್ಕಲ್ ಸೀರೆ, 1 ಮುರ್ಕಲ್ ತಟ್ಟೆನ. ಮತ್ತೆ ಭೂಮಿಯಿಂದ ಉಕ್ಕು ಬಂತೆ, ಇಲ್ಲ ಆಕಾಶದಿಂದ ಉದುರು ಬಿತ್ತೆ. ಬಚ್ಚಿಟ್ಟಿದ್ದು ಎಲ್ಲ ಅವಳು ಕೊಟ್ಟು ನನ್ನ ಮಗಳಿಗೆ ಏನು ಇಲ್ದಾಗ ಮಾಡಿದ್ರು. ಇದೊಂದು ಪ್ರಾರಂಭದ ಕರ್ಮ ರೀ, ಬೆನ್ನತ್ತಿದೆ. ಶಿವ. ಕೆಲವರು ದೊಡ್ಡ ಮನುಷ್ಯರಾದ ತಕ್ಷಣವೇ ಮನಸ್ಸು ಕೊಡೋ ಕೈ 2 ಚಿಕ್ತಾ ಹೋಗುತ್ತೆ. ಆದ್ರೆ ಸಿರಿಯಾಳನ ವಿಷಯನೇ ಬೇರೆ. ಅವನೆಷ್ಟೇ ದೊಡ್ಡವನಾದ್ರೂ ಅವನ ಮನಸ್ಸು, ಅವನ ಕೈ ಅಷ್ಟೇ ದೊಡ್ಡದಾಗ್ತಾ ಇದೆ. ಮಂಗಳಾದೇವಿ, ಏನಾಗ್ಬೇಕು? ನನಗೇನು ಬೇಡ. ನನ್ ಮಗುಗೆ ಇವತ್ತು ನಾಮಕರಣ. ನಿಮ್ಮನ್ನ ಅರ್ಶನ ಕುಂಕುಮ ಕರೆಯೋಣ ಅಂತ ಬಂದೆ. ಖಂಡಿತ ಬರ್ಬೇಕು? ಬರ್ತೀನಿ. ಇವಳ ಕೈಲಿ ಮಗುನೇ ಹಾಕೊಟ್ಟೆ. ಇವಳ ಗಂಡ ನನ್ನ ಅಧಿಕಾರನ ಕಿತ್ಕೊಂಡ. ನನ್ನ ವಂಶ ನಾಶ ಮಾಡ್ಬೇಕು ಅಂತ ಇವಳ ಕೈಲಿ ಮಗುನ್ ಕೊಟ್ಯಾ? ಮುಚ್ಚು ಬಾಯ್. ನೀನು ಗಂಡ ಇವಳನ್ನ ಮದುವೆ ಮಾಡ್ಕೋಬೇಕು ಅಂತ ತಾಳಿ ಹಿಡ್ಕೊಂಡ ತಕ್ಷಣ ನನ್ನ ಹೊಲಕ್ಕೆ ಬೆಂಕಿ ಬಿದ್ದೋಯ್ತು. ಇನ್ನು ಇವಳು ಮಗುನ್ ಮುಟ್ಟಿದ್ರೆ ಮಗು ಉಳಿಯುತ್ತೇನೆ? ಏ ಬಂಜಯ್, ಇನ್ನು ಮೇಲೆ ನನ್ನ ಮನೆ ಒಳಗಡೆ ಕಾಲು ಹಿಡ್ಕೊಡ್ದು. ಹೊರಟಾಗ ಮೊದಲು ಹೊರಟೋಗಿ ಇಲ್ಲಿಂದ. ಯಾಕೆ, ಏನಾಯ್ತು? ಅಪವಾದ ಬಂಜೇನ ಅಪವಾದ. ಸಹಿಸ್ಕೊ ಮಂಗಳ. ಯಾರು ಏನಂದ್ರು ಶಿವಾರ್ಪಣಮಸ್ತು ಅನ್ನು. ಸಿರಿ ಕೊಟ್ಟ ಶಿವ ಸಂತಾನ ಕೊಡ್ಲಿಲ್ಲ. ಅದವನ ಮನಸ್ಸಿಗೆ ಬರ್ಲಿಲ್ವೋ ಏನೋ. ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀರಾ? ಏನದು? ನೀವು ಬೇರೆ ಮದುವೆ ಮಾಡಿಕೊಂಡು ಸಂತಾನ ಪಡೀರಿ. ಇದೇ ಮಾತನ್ನ ನಾನು ನಿನಗೆ ಹೇಳಿದ್ರೆ, ನನ್ನಿಂದ ನಿನಗೆ ಸಂತಾನವಾಗ್ಲಿಲ್ಲ, ಅದಕ್ಕಾಗಿ ನೀನು ಬೇರೆ ಯಾರನ್ನಾದ್ರೂ ಪುನರ್ವಿವಾಹ ಮಾಡಿಕೊಂಡು ಸಂತಾನ ಪಡಿ ಅಂತಂದ್ರೆ? ಶಿವ ಶಿವ, ಶಾಂತಂ ಪಾಪಂ, ಏನ್ ಮಾತು ಹೇಳ್ತಿದ್ದೀರಾ? ಮಕ್ಕಳಿಲ್ಲ ಅಂತ ಹೇಳಿ ಸತಿ ಪತಿನ ದೂರೋದು, ಪತಿ ಸತಿನ ದೂರೋದು ಮೂರ್ಖತ್ವ. ಶಿವ ಇಟ್ಟಾಗಿರ್ಬೇಕೇ ಹೊರತು ಅದಿಲ್ಲ ಇದಿಲ್ಲ ಅಂತ ಕಣ್ಣೀರ್ ಹಾಕಬಾರದು. ನಮ್ ಜೋಯಿಸರಿಗೆ ಜಾತಕನಾದ್ರೂ ತೋರಿಸಿ ಕೇಳೋಣವೇ? ನಿನ್ನಿಷ್ಟ.
ಶಿವಧ್ಯಾನ ಮಾಡ್ತಿರೋ ಶಿವಭಕ್ತನ ಮೇಲೆ ಮಲ ವಿಸರ್ಜನೆ ಮಾಡಿ ಅಪವಿತ್ರಗೊಳಿಸಿದೆಯಾ? ನಿಮ್ಮಿಬ್ಬರ ಜಾತಕಗಳು ತುಂಬಾ ವಿಚಿತ್ರವಾಗಿದೆ. ಪಂಚಮ ಸ್ಥಾನ ಅಶುಭಪ್ರದವಾಗಿದೆ. ಆದರೂ ಪುತ್ರಕಾರಕನಾದ ಗುರುದೃಷ್ಟಿ ಚೆನ್ನಾಗಿದೆ. ಇದನ್ನ ತರ್ಕದಲ್ಲಿ ತೂಗಿ ಹೇಳಬೇಕು ಅಂದ್ರೆ ಸಂತಾನ ಭಾಗ್ಯ ಇಲ್ಲ ಅಂತೀರಾ? ಹೀಗೆ ಅಂತ ನನ್ನಿಂದ ನಿರ್ಧರಿಸೋಕ್ಕಾಗ್ತಾ ಇಲ್ಲ. ಹಾಗೆ ಕಾಣಿಸ್ತಾ ಇದೆ. ಸರಿ ಬಿಡಿ, ನಾವು ಪಡೆದು ಬಂದ ಭಾಗ್ಯ. ಮುಂದಿನ ಜನ್ಮದಲ್ಲಾದರೂ ಶಿವ ಸಂತಾನ ಕರುಣಿಸಿ ನಮ್ಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಿ. ಹೋಗಿ ಬನ್ನಿ. ಶಿವಾನುಗ್ರಹ ಮಸ್ತು. ಶಿವೋಹಂ ಭವೋಹಂ ಶಿವೋಹಂ ಭವೋಹಂ ಶಿವೋಹಂ ಭವೋಹಂ ಶಿವೋಹಂ ಭವೋಹಂ ಗುರುಧರ್ಮ ಕೋರ ಧಾನ್ಯ ಭಿಕ್ಷಾ ಗುರುಧರ್ಮ ಕೋರ ಧಾನ್ಯ ಭಿಕ್ಷಾ. ಬಂದೆ, ಸ್ವಲ್ಪ ಇರಿ. ಗುರುಧರ್ಮ ಕೋರ ಧಾನ್ಯ ಭಿಕ್ಷಾ. ಬಾಗಿಲಿಗೆ ಬಂದ ಜಂಗಮನ್ನ ನಿಂತಿರು ಅಂತ ಹೇಳಿ ಎಷ್ಟೊಂದು ತಡ ಮಾಡಿ ಬಂದಿದ್ದೀಯಾ? ಒಳಗ ಅತಿಥಿಗಳಿಗೆ ಊಟ ನೀಡ್ತಾ ಇದ್ದೆ, ತಡವಾಯ್ತು. ಇದನ್ನ ಕ್ಷಮಿಸ್ಬೇಕಲ್ದೆ ಕೋಪದಿಂದ ಕಣ್ಣು ಬಿಟ್ರೆ ನಾನು ಹಕ್ಕಿ ಹಾಗೆ ಉರಿದು ಹೋಗೋದಿಲ್ಲ. ಅಪರಾಧ ಆಗಿದ್ರೆ ಕ್ಷಮಿಸ್ಬೇಕು. ಕ್ಷಮಿಸಬೇಕಾದವಳು ನೀನು ತಾಯಿ. ಮಹಾ ತಪಸ್ವಿ ಅನ್ನೋ ಅಹಂಕಾರ ಕೋಪತಾಪಗಳು ನನಗಿದ್ದು ಅವು ನಿನ್ನಿಂದ ದೂರ ಆದವು. ನೀಡು ತಾಯಿ, ಭಿಕ್ಷೆ ನೀಡು. ಪುತ್ರವತಿ ಭವ. ಏನ್ ಆಶೀರ್ವಾದ ಮಾಡಿದ್ರಿ? ಪುತ್ರವತಿ ಭವ ಅಂದೆ. ಇಲ್ಲ ಸ್ವಾಮಿ, ಇಲ್ಲ. ಈ ನಿಮ್ಮ ಆಶೀರ್ವಾದ ಫಲಿಸೋದಿಲ್ಲ. ಅನಾಯಾಸವಾಗಿ ನನ್ನ ಬಾಯಿಂದ ಶಿವ ನಿನಗೆ ಆಶೀರ್ವಾದ ಮಾಡಿಸಿದ್ದಾನೆ ತಾಯಿ. ಅದನ್ನು ಸತ್ಯ ಮಾಡಬೇಕಾದವನು ಅವನು. ಇಲ್ಲ ಸ್ವಾಮಿ, ನಾನು ಬಂದೆ. ವಿಧಿ ನನ್ನ ಹಣೆಯಲ್ಲಿ ಬರೆದ ಬರಹ. ಅಳಿಸಲೇಬೇಕು ಆ ವಿಧಿ ಬರಹ. ಅದಕ್ಕೆ ಈ ಜಂಗಮನ ಅನುಗ್ರಹ. ಜೈ ಶಂಕರ್. ಶಿವೋಹಂ ಭವೋಹಂ ಶಿವೋಹಂ ಭವೋಹಂ ಶಿವೋಹಂ ಭವೋಹಂ ಶಿವೋಹಂ ಭವೋಹಂ. ನಿಲ್ಲು ಜಂಗಮ, ನಿಲ್ಲು. ಯಾರದು ನಿಲ್ಲು ಅಂತ ಅಪ್ಪಣೆ ಮಾಡ್ತಿರೋದು? ನಾನು ವಿಧಿ. ಪೂರ್ವಾರ್ಜಿತದಂತೆ ಮಾನವರಿಗೆ ಸುಖ ದುಃಖಗಳನ್ನು ಕೊಡುವ ಅಧಿಕಾರಿ. ನೀನು ಕೊಡೋ ಸುಖ ದುಃಖಗಳನ್ನ ಶಿವಾರ್ಪಣೆ ಮಾಡೋ ಶಿವಭಕ್ತರು ನಾವು. ಮಕ್ಕಳ ಯೋಗವೇ ಇಲ್ಲದ ಬಂಜೆಗೆ ಪುತ್ರವತೇ ಭವ ಎಂದು ಆಶೀರ್ವಾದ ಮಾಡಿದ್ದೇಕೆ? ನನ್ನ ನಾಲಿಗೆಯಲ್ಲಿ ಕೂತು ಹಾಗೆ ಆಶೀರ್ವಾದ ಮಾಡಿಸಿದವನು ಶಿವ. ನೀನು ಈ ಪ್ರಶ್ನೆ ಕೇಳಬೇಕಾದ್ದು ಶಿವನ್ನ. ಮತ್ತೆ ಅಳಿಸಲೇಬೇಕು ವಿಧಿ ಬರಹ. ಅದಕ್ಕೆ ಈ ಜಂಗಮನ ಅನುಗ್ರಹ ಎಂದು ಆರ್ಭಟಿಸಿದೆ. ನಿನ್ನ ಈ ಅನುಗ್ರಹವನ್ನು ವ್ಯರ್ಥ ಮಾಡುತ್ತಿದ್ದರೆ ನಾನು ವಿಧಿಯೇ ಅಲ್ಲ. ಪರಿಶುದ್ಧ ಶಿವಭಕ್ತ ಕೊಟ್ಟ ವರವನ್ನು ಅಸತ್ಯ ಮಾಡಲು ಸ್ವಯಂ ಶಿವನಿಂದಲೂ ಸಾಧ್ಯವಿಲ್ಲ. ನನ್ನಿಂದ ಸಾಧ್ಯ. ಯಾವ ಆತ್ಮವೋ ಅವಳ ಗರ್ಭ ಸೇರದಂತೆ ಮಾಡುತ್ತೇನೆ. ಬೇರೆಯವರ ಆತ್ಮಗಳ ಮೇಲೆ ನಿನ್ನ ಅಧಿಕಾರವಿರಬಹುದು, ಆದರೆ ಈ ಜಂಗಮನ ಆತ್ಮದ ಮೇಲೆ ನಿನ್ನ ಅಧಿಕಾರ ನಡೆಯುವುದಿಲ್ಲ. ನಮ್ಮ ಯೋಗ ಶಕ್ತಿಯಿಂದ ಈ ದೇಹ ತ್ಯಾಗ ಮಾಡಿ ಅವಳ ಗರ್ಭ ಸೇರಿ ಮಗನಾಗಿ ಹುಟ್ಟಿ ಈ ಜಂಗಮನ ಆಶೀರ್ವಾದವನ್ನು ಸತ್ಯ ಮಾಡುತ್ತೇನೆ. ನೋಡ್ತಾ ಇರು. ಜೈ ಶಂಭೋ ಶಂಕರ, ಹರ ಹರ ಮಹಾದೇವ. ಶಿವೋಹಂ ಭವೋಹಂ ಶಿವೋಹಂ ಶಿವೋಹಂ.
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುದೇವೋ ಮಹೇಶ್ವರ. ಶಂಕರ, ಗುರುಗಳಿಗೆ ನಮಸ್ಕಾರ ಮಾಡಪ್ಪ. ವಿನಯದಿಂದ ವಿಧೇಯತೆಯಿಂದ ನಡೆದು ವಿದ್ಯಾವಂತನಾಗು. ಬರ್ತೀನಿ ಗುರುಗಳೇ. ಬಾ ಮಗು, ಕೂತ್ಕೋ ಕೂತ್ಕೋ. ಏನಮ್ಮ ಮಗಳ, ನೀನಾದ್ರೂ ಹುಡುಗಿಷ್ಟು ಬುದ್ಧಿ ಹೇಳ್ಬಾರ್ದಾ? ಈಗೇನಾಯ್ತಪ್ಪ? ಮುಟ್ಟು ಅಂದ್ರೆ ಮಗಳಲ್ಲೇ ಮಲ್ಕೊಳಕ್ ಬಂದ, ಅದಕ್ಕೆ ಮಂಚದಿಂದ ಕೆಳಗ್ ತಳದೆ. ಚಿಚಿ, ಇದು ತಪ್ಪು ಗಿರಿಜಾ. ನೀವು ಗಂಡ ಹೆಂಡ್ತಿರು, ಅನ್ಯೋನ್ಯವಾಗಿ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಈ ಹುಚ್ಚಿಲ್ಲ, ನಾನು ಹೇಗಪ್ಪ ಜೀವನ ಮಾಡ್ಲಿ? ಈಶ್ವರ ಇವರಿಬ್ಬರು ಒಳ್ಳೆ ದಂಪತಿಗಳಾಗಿ ಬಾಳೋ ಹಾಗೆ ಅನುಗ್ರಹ ಮಾಡು. ಬನ್ನಿ ಮನೆಗೆ ಹೋಗೋಣ. ಏನಮ್ಮ ಮಂಗಳ, ಈಗ್ಲಾದ್ರೂ ಧೈರ್ಯವಾಗಿ ಮನೆಗೆ ಹೋಗ್ಬೋದಾ? ಪರಮಾತ್ಮ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಹೋಗಿ ಸುಖವಾಗಿರಿ. ಬನ್ನಿ ಹೋಗೋಣ. ನೋಡಿದ್ರ ಪ್ರಭು, ನಿಮ್ಮ ಭಕ್ತ ಸಿರಿಯಾಳ ಮಾಡುತ್ತಿರೋ ದಾನ ಧರ್ಮಗಳನ್ನ ಈಗ ನನ್ನ ಕರ್ತವ್ಯ ನೆರವೇರಿಸುವುದಕ್ಕೆ ಅಪ್ಪಣೆಯನ್ನು ಕೊಡಿ. ನಿನ್ನ ಕರ್ತವ್ಯವನ್ನು ನೀನು ಮಾಡು, ಅದಕ್ಕೆ ನಮ್ಮ ಅಭ್ಯಂತರವಿಲ್ಲ. ಈ ವಿಧಿಯಿಂದ ಭಕ್ತನ ಪರೀಕ್ಷೆ ಆಗಲಿ, ನಮ್ಮ ಭಕ್ತರ ಮಹಿಮೆ ಜಗತ್ತಿಗೆ ತಿಳಿಯಲಿ. ಏನ್ ಬೇಕು? ಮುಖ ತೋರಿಸದೇ ಇರುವವರಲ್ಲಿ ನಾನೇನನ್ನೂ ಬೇಡುವುದಿಲ್ಲ. ಪೂಜ್ಯರೇ, ತಮಗೇನು ಬೇಕು? ನೀವು ಪೂಜೆ ಮಾಡುತ್ತಿರೋ ಚಿಂತಾಮಣಿ ಸದೃಶ್ಯವಾದ ತಟ್ಟೆ ನನಗೆ ಬೇಕು. ನಮ್ಮ ಊರಿನ ಜನಗಳೆಲ್ಲ ಚಾಮಡಾಮರಗಳಿಗೆ ಸಿಕ್ಕಿ ಅನ್ನ ನೀರಿಲ್ಲದೆ ಸಾಯ್ತಾ ಇದ್ದ. ಅವರ ಕಷ್ಟ ಪರಿಹಾರಕ್ಕೆ ಈ ತಟ್ಟೆ ಬೇಕು. ಸಂತೋಷವಾಗಿ. ಶಿವಾರ್ಪಣ ಮಸ್ತು. ಇನ್ ಮುಂದೆ ನಾವು ಆರ್ತರಿಗೆ ದಾನ ಮಾಡೋದು ಹೇಗೆ? ಮನೆಯಲ್ಲಿದ್ದಷ್ಟು ಕೊಡೋಣ, ಆಮೇಲೆ ದುಡಿಯೋಣ. ಬಂದಿದ್ರಲ್ಲಿ ಅತಿಥಿಗಳಿಗೆ ನೀಡೋಣ, ಉಳಿದರೆ ತಿನ್ನೋಣ. ಇಲ್ಲ ಅಂದ್ರೆ ಶಿವನ ಹೆಸರು ಹೇಳಿ ಶಿವರಾತ್ರಿ ಮಾಡೋಣ. ಅಮ್ಮ ಅಮ್ಮ, ನನಗೆ ಹೊಟ್ಟೆ ಹಸಿವು, ಊಟಕ್ಕಾಕಮ್ಮ. ಶಂಕರ, ಸ್ವಲ್ಪ ತಡ್ಕೊಳಪ್ಪ. ಇವತ್ತು ಸೋಮವಾರ ಅಲ್ವಾ? ಅದನ್ನ ದೇವಸ್ಥಾನಕ್ಕೆ ತಗೊಂಡು ಹೋಗಿ ನೈವೇದ್ಯ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ. ಆಮೇಲೆ ಊಟ ಮಾಡಿವಿ ಅಂತೆ. ಶಿವಾರ್ಪಣಮಸ್ತು.
ಶಂಕರ, ನಿನಗ್ ಬಡಿಸೋದಕ್ಕೆ ಏನೂ ಉಳಿದಿಲ್ಲಪ್ಪ. ಎಲ್ಲಾನು ಶಿವ ತಿನ್ಬಿಟ್ಟ. ಶಿವ ತಿನ್ಬಿಟ್ನಾ? ನಿನಗೆ ಬರೀ ನೀರೇ ಗತಿ. ಮಂಗಳ, ಮಗುಗ್ ನೀರ್ ಕುಡಿಸು. ಕೇಳಿದವ್ರಿಗೆಲ್ಲ ಕೇಳಿದ್ದನ್ನೆಲ್ಲ ಕೊಟ್ಟಾಯ್ತು. ನನ್ನ ಹೊಟ್ಟೆಲಿ ಹುಟ್ಟಿದ ನನ್ನ ಕಂದನಿಗೆ ತಿನ್ನೋಕ ನಾನು ಗತಿ ಇಲ್ದಾಗ ಮಾಡ್ಬಿಟ್ಟೆ. ಶಿವ, ಎಲ್ಲ ನಿನ್ನಿಚ್ಛೆ, ಎಲ್ಲ ನಿನ್ನಿಚ್ಛೆ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸಿದ್ಧಿರ್ಭವತು ಮೇ ಸದಾ. ಮಗು ಶಂಕರ, ಸ್ವಲ್ಪ ಇಲ್ಲಿ ಬಾ ಮಗು. ಕರೀತಾದ್ರ ಗುರುವೆ, ಹೋಗ್ಬಡ್ಲಾ? ಹೋಯ್ ಬಾ, ಹೋಯ್. ಮಗು ಶಂಕರ, ನಿಮ್ ಮನೆಗೆ ಒಬ್ರು ಅತಿಥಿ ಬಂದಿದ್ದಾರೆ ಗೊತ್ತಾ? ಅತಿಥಿಗಳು ತುಂಬಾ ಸಂತೋಷ ಸ್ವಾಮಿ. ಸಂತೋಷ ಪಡುವಂತ ಅತಿಥಿಗಳಲ್ಲಯ್ಯ, ಅವ್ರಿಗೆ ಎಂಥ ಊಟ ಮಾಡಬೇಕು ಅಂತ ಹಠ ಇಡ್ತಿದ್ದಾರೆ ಗೊತ್ತಾ? ಸೂರ್ಯ ಮುಳುಗೋದ್ರೊಳಗಾಗಿ ನಿನ್ನ ದೇಹದ ಮಾಂಸದಿಂದ ಮಾಡಿದ ಅಡಿಗೆ ಊಟ ಮಾಡಬೇಕು, ಇಲ್ದ ಇದ್ರೆ ಉಗ್ರವಾದ ಶಾಪ ಹಾಕೊಡ್ತೀನಿ ಅಂತ ಹಠ ಇಡ್ತಿದ್ದಾರೆ. ಹಾಗಾದ್ರೆ ನಾನು ಮನೆಗೆ ಬೇಗ ಹೋಗ್ತೀನಿ. ಬಿಡಬೇಡ, ಮನೆಗೆ ಹೋಗ್ಬೇಡ. ಈ ಚಿಕ್ಕ ವಯಸ್ಸಿನ ಸತ್ತು ಇನ್ನೊಬ್ಬರಿಗೆ ಆಹಾರ ಆಗ್ಬೇಡ. ಅವಾಗ ಪಕ್ಕದಲ್ಲಿರೋ ಮನೆಯಲ್ಲಿ ಈ ಅರ್ಧೋಗಿರೋ ಎಕಡನ ಇಲ್ಲಿಟ್ಟು ನಾಳೆ ತೊಗೊಂಡೋಗ್ತೀನಿ ಅಂದ್ರೆ ಏನಂತಾರೆ? ಇಟ್ಟು ಹೋಗು ಅಂತಾರೆ. ಸರಿ, ಜೊತೆಯಲ್ಲಿ ಬರ್ತಾರೋ ನಿಮ್ ಸ್ನೇಹಿತರು ದಿಢೀರಂತ ಸತ್ತೋಗ್ತಾರೆ. ಅವಾಗ ಈ ಹೆಣನ ಇಲ್ಲಿಟ್ಟು ನಾಳೆ ತೊಗೊಂಡೋಗ್ತೀನಿ ಅಂದ್ರೆ ಏನಂತಾರೆ? ಹೆಣನ ಯಾರಾದ್ರೂ ಇಟ್ಕೋತಾರೇನೋ? ನೋಡಿದ್ರ, ಅರ್ಧಕ್ಕಿರೋ ಬೆಲೆ ಉಸಿರು ನಿಂತಿದ್ದೋಯ್ಕಿಲ್ಲ. ಅಪ್ಪ ಅಮ್ಮನೆ ಮೇಯಿಸಿದ್ಯಾ ಕಣ? ಇದು ಅವ್ರು ಕೊಟ್ಟಿದ್ದೆ. ಅವ್ರ ಇಷ್ಟ ಬಂದು ಒಪ್ಪಿಗೊಸ್ಕೊಳ್ಳಿ. ಸ್ವಲ್ಪ ಆಗಿ ಸೂರ್ಯ ಪಶ್ಚಿಮದ ಕಡೆ ಹೋಗ್ತಾ ಇದ್ದಾನೆ. ಅವನು ಹೇಗೆ ಮುಳುಗಕ್ಕೆ ಹೋಗ್ತಾ ಇದ್ದಾನೋ ಹಾಗೆ ನನ್ನ ಹಸು ಹೆಚ್ಚಿ ನನ್ನ ಪ್ರಾಣನು ಮುಳುಗಕ್ಕೆ ಹೋಗ್ತಾ ಇದೆಯಲ್ಲಮ್ಮ, ಮುಳುಗ್ತಾ ಇದೆ. ಇದೇನು ಒಪ್ಪನೆ ಬಂದೆ? ಎಲ್ಲಿ ನನ್ನ ಹಾಳಾಗೋ ಮಗ? ಎಲ್ಲಾ ಕಡೆ ಹುಡುಕು ನೋಡಿದೆ, ಎಲ್ಲೂ ಸಿಗಲಿಲ್ಲ ಸ್ವಾಮಿ. ಸಿಗಲಿಲ್ಲ? ನನಗ್ ಗೊತ್ತು, ಪ್ರೀತಿಯಿಂದ ಸಾಕಿರೋ ಮಗನ್ನ ಸಾಯಿಸಿ ನಮಗ್ ಉಣಿಸ್ಬೇಕಾಗತ್ತೆ ಅಂತ ನೀನೇ ಎಲ್ಲೋ ಮುಚ್ಚಿಟ್ ಬಂದಿದೀಯಾ. ಅಯ್ಯೋ, ಇಲ್ಲ ಇಲ್ಲ. ಇಲ್ವೇನ್ ಬಂತು? ಇದೇ ನಿಜ. ನಮ್ಮ ಕಠಿಣ ವ್ರತ ಕೇಳಿ ಒಪ್ಕೊಂಡು ಮಗನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋದವನು ಈಗ ಸಿಗ್ಲಿಲ್ಲ ಅಂತ ಹೇಳ್ತಾ ಇದೀಯಾ? ಅಂದ್ರೆ ಉಪವಾಸದಿಂದಾನೇ ಹಿಂದಕ್ಕೆ ಹೋಗಿ ಅಂತ ನಿಮ್ಮ ಅಭಿಪ್ರಾಯವೇನು? ಇಲ್ಲ ಇಲ್ಲ, ಹಾಗಲ್ಲ. ಮತ್ತಿನ್ನೇನು, ಮಗ ಸಿಗ್ಲಿಲ್ಲ ಅಂತ ಬಂದಿದ್ರ ಅರ್ಥ? ವಂಚಕರ ವ್ರತ ಭಂಗ ಮಾಡಿದ್ರಿ. ಮುಂದಿನ ಸೋಮವಾರ ತನಕ ಉಪವಾಸ ಬಿದ್ದಿರೋ ಹಾಗೆ ಮಾಡಿದ್ರಿ. ನಿಮ್ಮ ವಂಚನೆ ಫಲವಾಗಿ, ಈ ಮೋಸದ ಫಲವಾಗಿ ನಮ್ಮನ್ನ ಉಪವಾಸ ಕೆಡುವುದ ಪಾಪಕ್ಕಾಗಿ ರವರವ ನರಕದಲ್ಲಿ ಬಿದ್ದು ನೀವು. ನಿಲ್ಲಿ ಸ್ವಾಮಿ, ನಿಲ್ಲಿ. ಶಾಪ ಕೊಡ್ಬೇಡಿ. ಯಾರೋ ನೀನು? ಅವ್ರ ಮಗ ಶಂಕರ. ಹೌದು ಸ್ವಾಮಿ. ಮೈ ಕೈ ತುಂಬಿಕೊಂಡು ಚೆನ್ನಾಗಿದ್ದೀಯ. ಸೂರ್ಯ ಮುಳುಗಕ್ಕೆ ಇನ್ನು 4 ಕಳ್ಗೈತೆ. ಅಷ್ಟಕ್ಕೆ ನಿಮ್ ಭೋಜನ ಆಗುತ್ತೆ. ನಮಗೆ ಎಂಥ ಭೋಜನ ಮಾಡಿಸೋದಕ್ಕೆ ನಿಮ್ಮ ಅಪ್ಪ ಅಮ್ಮ ಒಪ್ಕೊಂಡಿದ್ದಾರೆ ಗೊತ್ತಾ? ನನ್ಗೆಲ್ಲ ಗೊತ್ತು ಸ್ವಾಮಿ. ದಯವಿಟ್ಟು ಕೂತ್ಕೊಳ್ಳಿ, ನಾನು ಅಡ್ಗೆ ಮಾಡಿಸ್ತೀನಿ. ಅಮ್ಮ, ಅಪ್ಪ, ಬೆಂಕಿಲು ಮಣ್ಣಲ್ಲೂ ವ್ಯರ್ಥವಾಗಿ ಹೋಗು ಈ ದೇಹ ಹೊಟ್ಟೆ ನೆಗ್ಸೋದಕ್ಕೆ ಉಪಯೋಗ ಆಗೋದು ತುಂಬಾ ಸಂತೋಷ ಅಲ್ವೇ?
ದೇವನ್ ಧ್ಯಾನ ಮಾಡಿ ನನ್ನ ತಲೆ ತೆಗಿರಿ. ಇಲ್ಲ ಇಲ್ಲ, ನನ್ನಿಂದ ಇದು ಸಾಧ್ಯವಿಲ್ಲ. ಅಮ್ಮ, ಅಪ್ಪಾಜಿ ಆಗಲ್ಲ ಅಂತ ಇದಾರೆ. ನೀನ್ ತಗೋ, ದೇಹ ಕೊಟ್ಟವಳು ನೀನು, ಇನ್ನಿಷ್ಟ ಬಂದಂಗ್ ಉಪಯೋಗಿಸ್ಕೋ. ತಗೋ. ಇಲ್ಲ, ನನ್ನಿಂದ ಸಾಧ್ಯವಿಲ್ಲ. ಕಂದ, ಕಂಡ ದೇವರುಗಳಿಗೆಲ್ಲ ಕೈ ಮುಗಿದು ಜಂಗಮರ ಆಶೀರ್ವಾದದಿಂದ ನಿನ್ನ ಹಡದೆ ಎತ್ತಿ ಮುತ್ತಿಟ್ಟು ಮುತ್ತಾಡಿದ ಈ ಕೈಗಳಿಂದ ನಾನು ನಿನ್ನ ಸಾಧ್ಯವಿಲ್ಲ ಕಂದ, ನನ್ನಿಂದ ಸಾಧ್ಯವಿಲ್ಲ. ಸಾಕು ನಿಮ್ಮ ಗೋಳು ಚರ್ಚೆ. ಪಾಪಿಗಳ ನನಗೆ ಯಾವ ಜನ್ಮದಲ್ಲಿ ಶತ್ರುಗಳಾಗಿದ್ರು ನೀವು? ಎಲ್ಲೋ ಇದ್ದವನ್ನ ಊಟಕ್ಕೆ ಬನ್ನಿ ಅಂತ ಕರೆದು ಈಗ ಕಣ್ಣೀರು ಸುರಿಸ್ತಾ ನಿಂತಿದ್ದೀರಾ. ಆಗೋದಿಲ್ಲ ಅಂತ ಬಗಳಿ ಭಯಂಕರವಾದ ಶಾಪ ಕೊಟ್ಟು ತೊಲಗ್ತೀನಿ. ಇರಿ ಸ್ವಾಮಿ, ಇರಿ. ಸೂರ್ಯ ಮುಳುಗಕ್ ಮುಂಚೆ ನಿಮ್ ಭೋಜನ ಆಗುತ್ತೆ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಅಪ್ಪ, ಮಗ ನಮ್ಮ ಅಂತೆಗೆ ಸಿಕ್ಕಿ ರಥಭಂಗ ಮಾಡ್ಕೋಬೇಡಿ. ನನ್ನ ದೇಹದ ಮಾಂಸ ಉಂಡು ಅತ್ತಿತ್ತೆ ಸಂತೋಷ ಪಡ್ಲಿ. ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ. ಶಿವಾರ್ಪಣೆ ಮಸ್ತು ಅಂತ ನನ್ನ ತಲೆ ತೆಗೆದಿ. ತಗೊಳ್ಳಿ. ಪುತ್ರ ವಾತ್ಸಲ್ಯಕ್ಕೆ ಬಲಿಯಾಗಿ ವ್ರತಭಂಗ ಮಾಡ್ಕೊಳಕ್ ಸಿದ್ಧನಾಗಿದ್ದೆ. ಮಗನಾದ ನೀನು ನನ್ನ ಗುರುವಾಗಿ ನನಗೆ ಹಿಡಿದಿದ್ದ ಮಾಯನ ದೂರ ಮಾಡಿದೆ. ಬಾ ಮಗು. ಶಿವಾರ್ಪಣಮಸ್ತು. ತಮ್ಮ ಇಷ್ಟದ ಹಾಗೆ ನನ್ನ ಮಗನ ಮಾಂಸವನ್ನೇ ಅಡಿಗೆ ಮಾಡಿ ಬಡಿಸಿದ್ದೀನಿ. ಸಂತೋಷವಾಗಿ ಊಟ ಮಾಡಿ. ಶಿವಾರ್ಪಣಮಸ್ತು. ದುರ್ನಾಥ, ಏನಿದು? ಯಾವ ಭಾಗದ್ದು ಈ ಅಡಿಗೆ? ದೇಹದ್ದು. ನೀವು ಉಟ್ಟು ಬಟ್ಟೆಯಲ್ಲೇ ದೇಹದ ಕೆಟ್ಟ ಭಾಗವನ್ನ ಬೇಯಿಸಿ ನನ್ನ ಮುಂದೆ ಇಟ್ಟಿದ್ದೀರಾ. ಅದಕ್ಕೆ ಇದರಲ್ಲಿ ಮಲಮೂತ್ರದ ವಾಸನೆ ಬರ್ತಾ ಇದೆ. ಬೇಡ, ನನಗೆ ಹೊಲಸ ಬೇಡ. ಇದನ್ನ ತಿಂದು ನಾನು ಅಪವಿತ್ರನಾಗೋದಿಲ್ಲ. ಮತ್ಯಾವ ಭಾಗದ ಅಡಿಗೆ ಮಾಡಬೇಕಾಗಿತ್ತು? ದೇಹದಲ್ಲೆಲ್ಲ ಶ್ರೇಷ್ಠವಾದ್ದು ಯಾವುದು?
ಸರ್ವೇಂದ್ರಿಯಾಣಾಂ ಶಿರಃ ಪ್ರಧಾನ ಶಿರಸ್ಸು. ನೀವಿಬ್ರು ಶುಚಿರ್ಭೂತರಾಗಿ ಶುಭ್ರವಾದ ವಸ್ತ್ರಗಳನ್ನು ಉಟ್ಟು ಶಿರೋಭಾಗವನ್ನ ಮೃದುವಾಗಿ ಕುಟ್ಟಿ ಹದವಾಗಿ ಬೇಯಿಸಿ ನೀಡಬೇಕು. ಕುಟ್ಟುವಾಗಲಿ ಬೇಯಿಸುವಾಗಲಿ ಕಣ್ಣಿಂದ ಒಂದು ಹನಿ ನೀರು ಬಿದ್ದರೂ ನಿರ್ಮಾಲ್ಯವಾಗತ್ತೆ. ನಾವದನ್ನು ತಿನ್ನೋದಿಲ್ಲ. ಎಚ್ಚರ. ಸೂರ್ಯ ಮುಳುಗೋಕ್ಕೂ ನಾನ್ ಸಾಯೋಕ್ಕೂ ಒಂದೇ ಗಳಿಗೆ ಇದೆ. ಬನ್ನಿ, ಅಡಿಗೆ ಸಿದ್ಧವಾಗಿದೆ. ಶಿವಾರ್ಪಣಮಸ್ತು. ಮತ್ತಿದ್ದೆ ಗುರುದ್ರೋಹಿಯಾಗಿ ಕುಂಬಿ ಪಾಕ ನಲ್ಕಕ್ಕೆ ಬೀಳ್ತಾ ಇದ್ದೆ. ಅಯ್ಯಯ್ಯೋ, ಮತ್ತೇನಾಗ್ಬೇಕು ಸ್ವಾಮಿ? ಮಕ್ಕಳು ಅಂದ್ರೆ ವಂಶೋದ್ಧಾರಕರು ಇಲ್ಲದ ಮನೆಯಲ್ಲಿ ಉಣಕೌಳದು ಅಂತ ಗುರುಗಳ ಅಪ್ಪಣೆ ಆಗಿದೆ. ಇದ್ದೊಬ್ಬ ಮಗನ್ನ ಅಡಿಗೆ ಮಾಡಿ ನಿಮಗೆ ನೀಡಿದ್ದೇವೆ. ಈಗ ಹಾಗಾದ್ರೆ ನನಗೆ ಊಟ ಬೇಡ. ಕೂತ್ಕೊಳ್ಳಿ, ನೀವು ಊಟ ಮಾಡ್ಲೇಬೇಕು. ಸಾಧ್ಯವಿಲ್ಲ. ಮಕ್ಕಳಿಲ್ಲದವರ ಮನೆಯಲ್ಲಿ ನಾನು ಊಟ ಮಾಡೋದೇ ಇಲ್ಲ. ಮಾಡ್ಲೇಬೇಕು. ಮಗು ಇದೆ, ನಾನು ತೋರಿಸ್ತೀನಿ, ಸ್ವಲ್ಪ ಇರಿ. ನಾನೀಗ ಗರ್ಭಿಣಿ. 5 ತಿಂಗಳ ಮಗು ನನ್ನ ಗರ್ಭದಲ್ಲಿದೆ. ಗರ್ಭ ಸೀಳಿ ಮಗುನ ತೋರಿಸ್ತೀನಿ, ನೋಡಿ. ಇರು, ನೀನ್ ಸತ್ತು ಇನ್ನೊಬ್ರಿಗೆ ಆಹಾರ ಆಗ್ಬೇಡ. ನೋಡಿ, ಇವನೇ ಅತಿಥಿ. ಇದೇ ಸಿರಿಯಾಳನ್ ಮಗು ಮಾಂಸುವೆ. ಇದು ಮಾಂಸುವೆ. ನೋಡು. ಹಾಗಾದ್ರೆ ಇವ್ರ ಮಗ ಎಲ್ಲಿ? ಎಲ್ಲೋ ಆಡ್ತಿರ್ಬೇಕು. ಕೂಗಮ್ಮ, ನಿನ್ನ ಮಗನ್ನ ಕೂಗು. ನಿನ್ನ ಮಗನ್ನ ನೋಡಿ ಈ ಮುಟ್ಟಾಡ್ರು ನಿಜ ತಿಳ್ಕೊಳ್ಳಿ. ಯಾಕಮ್ಮ ನಿಧಾನ ಮಾಡ್ತಾ ಇದ್ದೀಯಾ? ಬದುಕಿದ್ರಲ್ವೇ ನಮ್ಮ ಮುದಿಯ ಕರೆಯೋದಿಕ್ಕೆ? ಕೂಗು ಅಷ್ಟು ಬಲ ನನ್ನ ಗಂಟ್ಲಿಗಿಲ್ಲಮ್ಮ. ನೀನೇ ಕೂಗು ತಾಯಿ, ಕೂಗು. ಕೂಗಮ್ಮ. ಕುಮಾರ, ಶಂಕರ, ಬಾ ಮಗು, ಬಾರೋ. ಶಂಕರ, ಬಾರೋ, ಬಾರೋ. ಶಂಕರ, ಆಶ್ಚರ್ಯ, ಪರಮಾಶ್ಚರ್ಯ. ನೀನ್ ಸುಳ್ಳೇ ದರಿದ್ರಾಶ್ಚರ್ಯ. ಆಶ್ಚರ್ಯವೂ ಇಲ್ಲ, ಏನೂ ಇಲ್ಲ. ನಿನ್ನ ದುಷ್ಟ ಬುದ್ಧಿಗೆ ತಕ್ಕಾಗ ಸುಳ್ಳು ಬಗಳ್ದೆ. ಸರಿಯಲ್ಲ, ನಮ್ಮ ಅಪರಾಧಗಳನ್ನ ಕ್ಷಮಿಸು. ಕಾಲು ಬಿದ್ದು ಕ್ಷಮೆ ಕೇಳ್ಕೊಳ್ರಿ. ಬೀಳ್ರಿ. ಸಿರಿಯಾ, ನನ್ನ ಅಪರಾಧ ಕ್ಷಮಿಸು. ನಿಮ್ಮ ಅತಿಥಿ ಸೇವೆನ ನೀವು ಮಾಡ್ಕೊಳ್ಳಿ. ನಡ್ರಿ. ನಮ್ ಗುಂಪಿನ ಜನನು ಹೇಳ್ತಾ ಇದಾರೆ, ನಾನು ಹೇಳ್ತಾ ಇದ್ದೀನಿ. ಇನ್ಯಾಕೆ ಅವಮಾನ? ನಡ್ರಿ. ಎಲ್ಲ ವಿಚಿತ್ರವಾಗಿದೆ.
ನನ್ನ ಕೈಯಾರೆ ನನ್ನ ಕಂದನ ತಲೆ ಕಡ್ದೆ. ಇಬ್ರು ಸೇರಿ ತಲೆ ಕುಟ್ಟಿದ್ವಿ. ನಾನು ಬೇಯಿಸ್ದೆ. ಈಗ ಇಲ್ಲಿ ಎಲ್ಲ ಅಯೋಮಯವಾಗಿದೆ. ನಿಮ್ಮ ಭಕ್ತಿ ಅತಿಥಿ ಸತ್ಕಾರದ ಮಹತ್ತನ್ನು ಜಗತ್ತಿಗೆ ತೋರಿಸುವುದಕ್ಕಾಗಿ ಪರಮೇಶ್ವರನ ಹೂಡಿದ ಆಟ. ನಿಮ್ಮ ಅತಿಥಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರಮೇಶ್ವರ. ಶಂಭೋ ಶಂಕರ ಹರ ಹರ ಮಹದೇವ್. ಈ ಅಲ್ಪರ ಮೇಲೆ ಕರುಣೆ ಇಟ್ಟು ದರ್ಶನ ಕೊಟ್ಟೆಯಾ ಸ್ವಾಮಿ? ಸಿರಿಯಾಳ, ಮಂಗಳ, ಮಗು ಶಂಕರ, ಪರಮೇಶ್ವರನ ದಯದಿಂದ ನೀವು ಗೆದ್ರಿ. ವಿಧಿಯಾಗಿ ನಿಮ್ಮನ್ನು ಪರೀಕ್ಷಿಸಿದ ನಾನು ಸೋತೆ. ಹಾಗಲ್ಲ ಪ್ರಭು, ಈ ಪಾಮರರನ್ನು ಅನುಗ್ರಹಿಸಿದಿರಿ. ಶಿವಾನುಗ್ರಹ ದೊರಕಿಸಿಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿದಿರಿ. ಪರಮೇಶ್ವರ, ಸಿರಿಯಾಳನ ಮಹಾತ್ಮವನ್ನು ಕೇಳಿದವರಿಗೆ ನರಕ ಬಾಧೆ ಇಲ್ಲದಂತೆ ಮಾಡು. ತಥಾಸ್ತು. ಸಿರಿ ಸಂಪದಗಳನ್ನು ಕೊಡು. ತಥಾಸ್ತು. ನಿನ್ನ ಭಕ್ತಿ ತುಂಬಿದ ಈ ದೇಶ ಸುಭಿಕ್ಷವಾಗಿ ಸುಖವಾಗಿರುವಂತೆ ಅನುಗ್ರಹಿಸು. ತಥಾಸ್ತು.